Are you enjoying? Truly? ಇದೇ ಯೇಸು ಬಯಸೋದು. ಟೆಂಪರರಿ ಅಲ್ಲ, ಪರ್ಮನೆಂಟ್. ಈ ಒಂದು ಚಿಕ್ಕ ಸಾಕ್ಷಿ, ನಾನೀಗ ಇಲ್ಲಿ ನಿಂತಿದ್ದೀನಿ ಆದರೆ, ಸಂತೋಷದಿಂದ ಇದ್ದೀನಿ ಆದರೆ ಕಾರಣ ಯೇಸು ಮಾತ್ರ. ಓನ್ಲಿ ಬೈ ಜೀಸಸ್. ಸೊ ನನ್ನ ಹೆಸರು ರೋಹನ್ ಡಿಸೋಜ, ಮಂಗಳೂರಿಂದ ಬಂದಿದ್ದೀನಿ. ನನ್ನ ಮಮ್ಮಿ ಹೆಸರು ವೀಣಾ ಡಿಸೋಜ, ನನ್ನ ಡ್ಯಾಡಿ ಹೆಸರು ಅಲ್ಫೋನ್ಸ್ ಡಿಸೋಜ. ಒಂದು ಚಿಕ್ಕ ಕುಟುಂಬದಿಂದ ನಾನು ಹುಟ್ಟಿದ್ದೀನಿ. ಕಾಲೇಜ್ ಡಿಗ್ರಿ ಎಲ್ಲ ಮುಗಿಸಿ ಕೆಲಸವನ್ನು ಹುಡುಕ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಿನ್ನೆ ನಮ್ಮ ಸಹೋದರ ನೆವಿಲ್ ಹೇಳ್ತಾ ಇದ್ದ ಲವ್ ಬಗ್ಗೆ, ಲೋಕದ ಲವ್. ಆ ಒಂದು ಹುಡುಗಿಯ ಹುಚ್ಚಿಗೆ ಬಿದ್ದುಬಿಟ್ಟಿದ್ದ. ಆ ನಂದು ಸ್ಟೋರಿ ಬೇರೆನೆ. ನನಗೆ ಹುಡುಗಿಯರ ಹುಚ್ಚಿ ಇರಲಿಲ್ಲ ಸ್ಟಾರ್ಟಿಂಗಿಂದ ಈಗಲೂವರೆಗೂ. ಯಾವ ಗರ್ಲ್ ಫ್ರೆಂಡ್ ನನಗಿರಲಿಲ್ಲ ನಿಜವಾಗ್ಲೂ. ಆದರೆ ನನಗೊಂದು ಹುಚ್ಚಿ ಇತ್ತು, ಸುಮಾರು ಹುಚ್ಚ ಇದೆ. ಒಂದು ಹುಚ್ಚಿ ಏನು ಗೊತ್ತಾ? ಕುಡಿಯೋದು. ಅದನ್ನು ಲವ್ ಮಾಡ್ತಾಯಿದ್ದೆ. ಕುಡಿಯೋದು ಹೆಚ್ಚಿತ್ತು, ವ್ಯಭಿಚಾರದ ಹುಚ್ಚಿತ್ತು, ಡ್ರಗ್ಸ್, ಗಾಂಜಾ, ಸೆಕ್ಸ್, ಪೊನೋಗ್ರಾಫಿ ಇಂಥವುಗಳನ್ನು ನೋಡಿ ನಾನು ತೃಪ್ತಿ ಪಡ್ತಾ ಇದ್ದೆ. ಆದರೆ ನನಗೆ ಅದರಲ್ಲಿ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಯಾಕೆ ಗೊತ್ತಾ? ನನಗೆ ನಿಜವಾಗ್ಲೂ ಏನೆಲ್ಲ ನಾನು ಹೇಳಿದ್ನೋ ಅದಕ್ಕಿಂತ ವರ್ಸ್ಟ್ ಆಗಿ ನಾನು ಜೀವಿಸಿದ್ದೀನಿ. ಯಾಕೆಂದ್ರೆ ನನಗೆ ಈಗ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ, ಹೇಗೆ ಜೀವಿಸ್ತೀನಿ ಅಂತ. ಐ ಕ್ಯಾನಾಟ್ ಎಕ್ಸ್ಪ್ರೆಸ್ ದ್ಯಾಟ್. ಬಟ್ ನನಗೆ ಗೊತ್ತು, ದೇವ್ರಿಗೆ ಗೊತ್ತು ನಾನು ಯಾವ ರೀತಿ ಜೀವಿಸಿದ್ದೀನಿ ಅಂತ. ಸೊ ಈ ರೀತಿ ಜೀವಿಸುವಾಗ ನಾನು ಯೋಚನೆ ಮಾಡ್ತಿದ್ದೆ ಏನು ಗೊತ್ತಾ? ನಾನು ಆ ಪಾಪದಲ್ಲಿರುವಾಗ ಪೊನೋಗ್ರಾಫಿ, ಸೆಕ್ಸ್, ಓಕೆ, ಪ್ರಾಸ್ಟಿಟ್ಯೂಷನ್ಗೂ ಹೋಗಿದ್ದೀನಿ. ಓಕೆ, ಪ್ರಾಸ್ಟಿಟ್ಯೂಷನ್ ಮಾಡಿದ್ದೀನಿ, ಹುಡುಗಿಯರ ಜೊತೆ ಮಲಗಿದ್ದೀನಿ. ಆದರೆ ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ಯಾಕೆ ಮಾಡ್ತಾ ಇದ್ದೆ ಗೊತ್ತಾ ಅದನ್ನು? ಯಾಕೆ ಗೊತ್ತಾ? ಎಲ್ಲರೂ ಮಾಡ್ತಿದ್ದಾರೆ. ಇಟ್ ಈಸ್ ಕಾಮನ್. ಕುಡಿದು ಒಂದು ತಪ್ಪ? ನಾನು ಯೋಚನೆ ಮಾಡ್ತಾ ಇದ್ದೆ, ಕುಡಿಯೋದು ತಪ್ಪ? ಎಲ್ಲರೂ ಕುಡಿತಾ ಇಲ್ವಾ? ಸಿಗರೇಟ್ ಸೇರೋದು ತಪ್ಪ? ಎಲ್ಲರೂ ಸೇರುತ್ತಿಲ್ವಾ? ವ್ಯಭಿಚಾರ ಮಾಡೋದು ತಪ್ಪ? ಎಲ್ಲರೂ ವ್ಯಭಿಚಾರ ಮಾಡ್ತಾ ಇದ್ದಾರೆ. ಏನು ಬ್ಲೂ ಫಿಲ್ಮ್ ನೋಡೋದು ತಪ್ಪ? ಎಲ್ಲರೂ ನೋಡ್ತಿದ್ದಾರೆ. ಈಗ ಯುವಕದ್ದು ಟ್ರೆಂಡ್, ನೋಡಲೇಬೇಕು. ನಾನು ಕೂಡ ನೋಡಿದ್ದೀನಿ, ತಪ್ಪೇನಿದೆ? ಸೊ ಈ ರೀತಿ ನಾನು ಸಮರ್ಥಿಸ್ತಾ ಇದ್ದೆ ದೇವರ ಮುಂದೆ. ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ, ಏನು ತಪ್ಪಿದೆ ಅದರಲ್ಲಿ ಅಲ್ವಾ? ನಮಗೂ ಅನಿಸ್ಬೋದು, ಯೋಚನೆಯಲ್ಲಿ ಬರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ, ಇಟ್ ಈಸ್ ಕಾಮನ್. ನಾನು ಕೂಡ ಕಾಮನಲ್ಲೇ ಇದ್ದೆ. ಕಾಮನಲ್ಲಿ ಹೋಗಿ ಕೋಮಕ್ಕೆ ಹೋಗಿದ್ದೆ ಸ್ಪಿರಿಚುವಲಿ. ಆದರೆ ನಿಜವಾಗ್ಲೂ ಈ ಎಲ್ಲರನ್ನು ನೋಡಿ ನಾನು ಜೀವಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ, ಅವ್ನು ಮಾಡ್ತಾ ಇದ್ದಾನೆ, ಅವಳು ಮಾಡ್ತಿದ್ದಾಳೆ, ಸೊ ನಾನು ಕೂಡ ಮಾಡ್ತೀನಿ, ಏನು ತಪ್ಪಿದೆ? ಆದರೆ ನಾನು ಯಾವತ್ತೂ ಯೋಚಿಸಲಿಲ್ಲ ನಾನು ಯೇಸು ಥರ ಮಾಡಬೇಕು. ಚರ್ಚಿಗೆ ಹೋಗಿದ್ದೀನಿ, ಹೋಲಿ ಕಮ್ಯುನಿಯನ್ ತೊಗೊಂಡಿದ್ದೀನಿ, ಬಲಿ ಪೂಜೆಗೆ ಅಟೆಂಡ್ ಆಗಿದ್ದೀನಿ, ನೊವೆನಗಳನ್ನೆಲ್ಲ ಹೋಗಿದ್ದೀನಿ, ಬೈಬಲ್ ಓದ್ತಾ ಇದ್ದೆ, ಎಲ್ಲ ಪ್ರಾರ್ಥನೆ ಎಲ್ಲ ಮಾಡ್ತಾಯಿದ್ದೆ, ಕನ್ಫೆಷನ್ ಮಾಡ್ತಾಯಿದ್ದೆ. ಪಾಪಗಳನ್ನು ಆಗ ಬ್ರದರ್ ಹೇಳ್ತಾ ಇದ್ರಲ್ವಾ, ಪಾಪಗಳನ್ನು ಹೇಳ್ತಾ ಇದ್ದೆ, ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೇಳ್ತಾ ಇದ್ದೆ ಎಲ್ಲ ಪಾಪ, ಲಿಸ್ಟ್, ದೊಡ್ಡ ಲಿಸ್ಟ್ ಹೋಗೋದು, ವಾರಕ್ಕೊಮ್ಮೆ ಹೋಗೋದು. ನನಗೆ ಯಾರೋ ಒಬ್ಬರು ಹೇಳಿದರು, ನನಗೆ ನೆನಪಿದೆ, ನೀನು ಕನ್ಫೆಕ್ಷನ್ ಡೈಲಿ ಹೋಗಬೇಕು. ನಾನು ಕೇಳಿದೆ, ಯಾಕೆ? ಡೈಲಿ ಸಿನ್ ಮಾಡ್ತೀಯಲ್ಲ, ಅದಕ್ಕೆ ನೀನು ಹೋಗಬೇಕು. ಸೊ ನಾನು ಅದಕ್ಕೆ ಡೈಲಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆದರೆ ನನ್ನ ಜೀವನ ಆ ಸಿನ್ ಹೇಳೋದು ಮುಖಾಂತರ ನನ್ನ ಬದಲಾಗಿಲ್ಲ. ಆಗ ಬ್ರದರ್ ಹೇಳ್ತಾಯಿದ್ರು, ಇಟ್ ಈಸ್ ದ ನೇಚರ್, ಸಿನ್ ಈಸ್ ದ ನೇಚರ್ ವಿಚ್ ಈಸ್ ವಿದಿನ್ ಅಸ್. ಅದೊಂದು ನೇಚರ್ ಆಗಿದೆ, ಅದು ನಮ್ಮಿಂದ ಬಿಡಲಿಕ್ಕೆ ಆಗಲ್ಲ. ಸೊ ನಾನು ಕೂಡ ಪ್ರಯತ್ನ ಪಟ್ಟೆ, ತುಂಬ ಪ್ರಯತ್ನ ಪಟ್ಟೆ. ಪಾಪ ಬಿಡಬೇಕೆಂದು ಮನಸ್ಸಿತ್ತು. ಇನ್ನೊಂದು ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ಲ್ಯಾವಿಶ್ ಆಗಿ ಜೀವಿಸ್ತಾ ಇದ್ದಾರೆ, ಎಲ್ಲರೂ ಊರು ಸುತ್ತಾ ಇದ್ದಾರೆ, ನಾನು ಕೂಡ ಹೋಗ್ತೀನಿ, ನಾನು ಕೂಡ ಊರು ಸುತ್ತೀನಿ, ಅದೇನು ಪ್ರಾಬ್ಲಮ್? ನನ್ನ ಮಮ್ಮಿ ಡ್ಯಾಡಿ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಅವ್ರಿಗೆ ನಾನು ಒಬೀಡಿಯಂಟ್ ಇರಲಿಲ್ಲ. ಅವರು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಮಮ್ಮಿಗೆ ಇಷ್ಟ ಹೇಳ್ತಾ ಇದ್ದೆ, ನೀನು ನಂಗೆ ಹೇಳ್ತೀಯಲ್ಲ, ನಿಮ್ಮ ಪಕ್ಕದ ಮನೆ ನೋಡು, ಅವನು ಕೂಡ ಕುಡಿತಾ ಇದ್ದಾನೆ, ಅವನಿಗೆ ಯಾಕೆ ನೀನು ಹೇಳಲ್ಲ ಅಂತೇಳಿ. ಸೊ ಆ ರೀತಿ ನಾನು ಬೇರೆಯವರಿಗೆ ಕಂಪೇರ್ ಮಾಡ್ತಾ ಇದ್ದೆ. ಅವರೆಲ್ಲ ಮಾಡ್ತಾ ಇದ್ದಾರೆ, ನಾನು ಮಾಡ್ತಿದ್ದೀನಿ, ಏನು ತಪ್ಪಿದೆ?
ಸೊ ಈ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರೀತಿ ನಾನು ಜೀವಿಸ್ತಾ ಇರುವಾಗ ನನಗೆ ಗೊತ್ತಿರಲಿಲ್ಲ, ಇದೆಲ್ಲ ಪಾಪ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಏನೆಲ್ಲ ನಾನು ಹೇಳಿದ್ನೋ ಅದೆಲ್ಲ ಪಾಪ, ಅದೆಲ್ಲ ತಪ್ಪು, ಒಳ್ಳೆಯದಲ್ಲ, ಸರಿಯಲ್ಲ ಅಂತೇಳಿ ಹೆಡ್ ನಾಲೆಜ್ ಇತ್ತು, ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಟ್ಟರು, ಇಟ್ ಇಸ್ ಕಾಮನ್ ಅಲ್ವಾ, ಸೊ ಕಂಟಿನ್ಯೂ ಮಾಡೋಣ. ಸೊ ಈ ರೀತಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಈ ರೀತಿ ಪಾಪ ಮಾಡುವಾಗ ನಾನು ಕನ್ಫೆಷನ್ ಮಾಡೋದು, ನನ್ನ ಪಾಪಗಳು ಹೇಳೋದು, ಹೇಳಿದ ಮೇಲೆ ನನಗೆ ಒಂದು ಎಲ್ಲ ಫರ್ಗಿವ್ನೆಸ್ ಬಂತು, ದೇವರು ನಾನು ಕ್ಷಮಿಸಿದರು, ಮೊನ್ನೆ ಹಿಂದೆ ಹೋದೆ, ಮತ್ತು ಅದೇ ಮೈಂಡ್ ಸೆಟ್, ಅದೇ ಸಿನ್, ಅದೇ ಪಾಪ. ಸೊ ಈ ರೀತಿ ನನ್ನ ವಿಶ್ವಾಸ ಎಲ್ಲಿತ್ತು ಗೊತ್ತಾ? ನನ್ನ ವಿಶ್ವಾಸ ಈ ಒಂದು ಲೋಕದಲ್ಲಿತ್ತು, ಅಂದರೆ ಒಂದು ಲೌಕಿಕ ರೀತಿಯಲ್ಲಿ, ಧಾರ್ಮಿಕ ರೀತಿಯಲ್ಲಿ, ಆ್ಯಸ್ ಅ ರಿಲಿಜಿಯನ್ ವೇ, ಅದರ ರೀತಿ ಇತ್ತು. ನಾನು ಚರ್ಚಿಗೆ ಕರೆಕ್ಟ್ ಹೋದರೆ ನಾನು ಹೋಗ್ತಾಯಿದ್ದೆ, ಸೊ ದೇವರು ನಾನು ಕ್ಷಮಿಸ್ತಾರೆ. ಸೊ ನಾನು ಏನೋ ಒಂದು ಒಳ್ಳೆ ಪ್ರಾರ್ಥನೆ ಮಾಡುವಾಗ ದೇವರು ನಾನು ಕ್ಷಮಿಸ್ತಾರೆ. ಸೊ ಏನೋ ಒಂದು ಒಳ್ಳೆ ಮಾಡುವಾಗ ದೇವರು ನಾನು ಕ್ಷಮಿಸ್ತಾರೆ. ಸೊ ಈ ರೀತಿ ರಿಲಿಜಿಯನ್ ಆಗಿ ನಾನು ಫೇತಲ್ಲಿದ್ದೆ. ಸೊ ಈ ರೀತಿ ನಾನು ತಿಳ್ಕೊಂಡಿದ್ದೆ ಏನಂದರೆ, ಸೊ ಈ ರೀತಿ ನಾನು ಡೈಲಿ ಚರ್ಚಿಗೆ ಹೋಗ್ತಿದ್ದೀನಿ, ಡೈಲಿ ಅಂದರೆ ಈ ಎಕ್ವರಿಸ್ಟಿಗೆ ಹೋಗ್ತಾಯಿದ್ದೀನಿ, ಮತ್ತು ಕೌನ್ಸಿಲಿಂಗ್ ಕನ್ಫೆಷನ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮಾಡ್ತಾಯಿದ್ದೀನಿ. ಸೊ ದೇವರು ನನಗೆ ಆಕ್ಸೆಪ್ಟ್ ಮಾಡಿದ್ದಾರೆ, ಎಲ್ಲ ಮಾಡ್ತಾ ಇದ್ದೀನಲ್ವಾ. ಈ ರೀತಿ ನನ್ನ ವಿಶ್ವಾಸ ಈ ಒಂದು ವಿಷಯದಲ್ಲಿ ಇತ್ತು. ಆದರೆ ಪಾಪ ಬಿಡಲಿಕ್ಕೆ ಆಗ್ತಾ ಇರಲಿಲ್ಲ. ಇಟ್ ಈಸ್ ಕಾಮನ್. ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ, ಎಲ್ಲರೂ ಕುಡಿತಾರೆ, ತಿಂತಾರೆ. ನನ್ನಲ್ಲೇನಿದೆ? ನಾನೇನು ಸ್ವರ್ಗದಿಂದ ಬಂದಿದ್ದೇನಾ? ನಾನು ಕೂಡ ಭೂಮಿಯಿಂದನೇ ಬಂದದಲ್ವ. ಸೊ ಎಲ್ಲರೂ ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ. ಅಹಂಕಾರದಲ್ಲಿದೆ ಪ್ರಿಯರೇ. ಆದರೆ ಹಾಗೆ ಜೀವಿಸುವಾಗ ನನ್ನ ಡಿಗ್ರಿ ಮುಗೀತು, ತುಂಬ ಕುಡುಕುತನದಲ್ಲಿದ್ದೆ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋದು ಕುಡಿಲಿಕ್ಕೆ, ಸಾಯಂಕಾಲವರೆಗೆ ಕುಡಿತಾ ಇರೋದು. ನಶೆ ಇಲ್ಲ, ಯಾಕೆ ಗೊತ್ತಾ? ಸಮಾಧಾನ ಇಲ್ಲ. ಮನೇಲಿ ಹೋದರೂ ಕಿರಿಕಿರಿ, ಕೆಲಸದಲ್ಲಿ ಹೋದರೂ ಕಿರಿಕಿರಿ, ಫ್ರೆಂಡ್ಸ್ ಜೊತೆ ಹೋದರೂ ಅವರು ಇನ್ನೊಂದು ಥರ ಕಿರಿಕಿರಿ, ಟೀಸ್ ಮಾಡೋದು. ಸೊ ಎಲ್ಲೋದ್ರೂ ತೃಪ್ತಿ ಇರಲಿಲ್ಲ, ಹುಡುಕ್ತಾ ಇದ್ದೆ. ಐ ವಾಸ್ ಸೀಕಿಂಗ್. ಸುಮ್ಮನೆ ಕೆಲವೊಮ್ಮೆ ನಾನು ರೂಮಿಗೆ ಹೋಗಿ ಅಳ್ತಾ ಇದ್ದೆ. ನಮಗೊತ್ತು ಹುಡುಗರು ನಾವು ಹಂಗಲ್ಲ, ಅಲ್ಲಿಗೆ ಹೋಗಲ್ಲ ಅಲ್ವಾ. ಅಳ್ತಾ ಇದ್ದೆ ನಾನು. ನಂಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ಜೀವನ ಯಾಕೆ ಹೀಗಾಗ್ತಿದೆ, ಎಲ್ಲಿ ನನ್ನ ಗುರಿ ಗೊತ್ತು ಏನಿರಲಿಲ್ಲ, ಬೇಸರದಲ್ಲಿದ್ದೆ. ಡಿಗ್ರಿ ಮುಗೀತು, ಡಿಗ್ರಿ ಹೋಟೆಲ್ ಮ್ಯಾನೇಜ್ಮೆಂಟ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗೀತು. ಹೋಟೆಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಾನು ಎಲ್ಲಿಗೆ ಹೋಗ್ಬೇಕು ನನಗೆ ಗೊತ್ತಾಗ್ತಿರ್ಲಿಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡಿದೆ, ಕೆಲಸಕ್ಕೆ ಹುಡುಕಿದೆ, ಕೆಲಸ ಸಿಕ್ಕಿಲ್ಲ. ದುಬೈಗೆ ಹೋದೆ, 3 ತಿಂಗಳು ಅಲ್ಲೇ ಇದ್ದೆ, ಕೆಲಸ ಸಿಕ್ಕಿಲ್ಲ. ಹಿಂದೆ ಬಂದು ಅದೇ ಸ್ಟಾರ್ಟ್, ಕುಡಿಯೋದು, ವಿಚಾರ ಮಾಡೋದು, ಬೇಡದೆಲ್ಲ ನೋಡೋದು, ಅದೇ ಕಂಟಿನ್ಯೂ ಆಗ್ತಿತ್ತು ಪ್ರಿಯರೇ. ಆದರೆ ಒಂದಿನ ಏನಾಯ್ತಂತ, ನಮಗೆ ನಮ್ಮ ಮಂಗಳೂರಲ್ಲಿ ದಿವ್ಯ ಸಿಸ್ಟರ್ ಅಂತ ಇದ್ದಾರೆ. ನಿಜವಾಗ್ಲೂ ಇವತ್ತು ಕೂಡ ಅವರು ಅದ್ಭುತವಾಗಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಬಿ ಗಾಡ್. ಅವರು ಅವರಿಗೆ ಪರಿಚಯ ಇರಲಿಲ್ಲ. ನನ್ನ ಒಂದು ಕ್ಲಾಸ್ಮೇಟ್ ಇದ್ದ ಡಿಗ್ರಿಯಲ್ಲಿ ಕಲಿಯುವಾಗ, ಸಹೋದರ ರಾಯನ್ ಅಂತೇಳಿ. ಅವನು ನನ್ನ ಜೊತೆನಿದ್ದ, ನನ್ನ ಫ್ರೆಂಡ್ಶಿಪ್ಪಲ್ಲಿದ್ದ. ಸೊ ಅವನಿಗೆ ನನಗೆ ಗೊತ್ತು ನನ್ನ ಲೈಫು. ಅವನು ಡೀಸೆಂಟ್ ಆಗಿದ್ದ, ನಾನು ತುಂಬ ಕಚಡ ಆಗಿದ್ದೆ. ಸೊ ನಾನು ಜಾಬೆಲ್ಲ ದುಬೈಗೆಲ್ಲ ಹೋಗಿ ಬಂದೆ, ಜಾಬ್ ಸಿಕ್ಕಿಲ್ಲ. ಅವನಿಗೆ ಹೇಳ್ತಾ ಇದ್ದೆ, ಮೆಸೇಜ್ ಮಾಡಿದೆ, ನನಗೆ ಜಾಬ್ ಸಿಕ್ಕಿಲ್ಲ ಕಣೋ, ಏನು ನನ್ನ ಲೈಫ್ ಅರ್ಥ ಆಗ್ತಿಲ್ಲ, ನನಗೇನು ಪರ್ಪಸ್ಸೇ ಗೊತ್ತಾಗ್ತಿಲ್ಲ. ಎಲ್ಲರೂ ಸೆಟಲ್ ಆಗ್ತಾ ಇದ್ದಾರೆ, ದುಬೈಗೆ ಹೋಗ್ತಾ ಇದ್ದಾರೆ, ಲಂಡನ್ಗೆ ಹೋಗ್ತಾ ಇದ್ದಾರೆ, ಅಮೇರಿಕಾ ಹೋಗ್ತಾ ಇದ್ದಾರೆ, ಆಫ್ರಿಕಾ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನಾನು ಇಲ್ಲೇ ಇದ್ದೀನಿ, ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇಲ್ಲಿ ಮಮ್ಮಿ ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ, ಕೆಲಸಕ್ಕೆ ಹೋಗು, ಕೆಲಸ ಮಾಡು. ಇಲ್ಲಿ ಫ್ಯಾಮಿಲಿ ಕೂಡ ಹೇಳ್ತಾ ಇದ್ದಾರೆ, ಏನು ನೀನು ಇನ್ನೂ ಕೆಲಸ ಸಿಕ್ಕಿಲ್ವಾ, ಯಾವಾಗ ನೀನು ಮದುವೆ ಆಗೋದು, ಇನ್ನು ಕೆಲಸ ಇಲ್ಲದ್ರೆ ಯಾರು ಹುಡುಗಿ ಕೊಡ್ತಾರೆ. ಸೊ ಈ ರೀತಿ ಟಾರ್ಚರ್, ಎಲ್ಲೋದ್ರೂ ಟಾರ್ಚರ್. ಅದಕ್ಕೆ ನಾನು ಮನೆ ಬಿಟ್ಟು ಎಲ್ಲೆಲ್ಲಿ ಹೋಗ್ತಾ ಇದ್ದೆ, ಸುಳ್ಳೆಯಲ್ಲಿ. ನಾನು ಕೇಟ್ರಿಂಗ್ ಹೋಗ್ತೀನಿ ಅಂತೇಳಿ ಫ್ರೆಂಡ್ಸ್ ಜೊತೆ ಸುತ್ತಲಿಕ್ಕೆ ಹೋಗೋದು. ಯಾಕಂದರೆ ಮನೆಯಲ್ಲಿ ಕಿರಿಕಿರಿ, ಟೆನ್ಷನ್. ಸೊ ಈ ರೀತಿಯಲ್ಲಿ ಇರುವಾಗ ಆ ಸಹೋದರನಿಗೆ ಹೇಳುವಾಗ ಅವ್ರು ಹೇಳಿದರು, ನನ್ನೊಂದು ಕಸಿನ್ ಇದ್ದಾರೆ, ಅವರ ದಿವ್ಯ ಸಿಸ್ಟರ್, ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡಂತ ಹೇಳಿದರು. ನಾನು ಕಾಲ್ ರಿಸೀವ್ ಮಾಡಿದೆ. ಮಾರನೇ ದಿನ ನಾನು ಕಾಲ್ ಮಾಡಿದೆ, ಅವ್ರದ್ದೇ ಕಾಲ್ ಬಂತು. ನನ್ನ ಜೊತೆ ಮಾತಾಡಿದರು. ನಾನು ಇಷ್ಟು ದೊಡ್ಡ ಲಿಸ್ಟ್ ಕೊಟ್ಟೆ,
ನನ್ನ ಜಾಬ್ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಅದು ಹೋದೆ, ಅಲ್ಲಿ ಹೋದೆ, ಇಷ್ಟಿಷ್ಟು ಮಾಡಿದೆ, ಅದೆಲ್ಲ ಮಾಡಿದೆ, ಏನೆಲ್ಲ ಮಾಡಿದೆ. ನಾನು ಮಾತ್ರ ನನ್ನ ಸೆಲ್ಫ್ ತೋರಿಸಿಲ್ಲ ಆಯಿತಾ. ನಾನು ಕುಡಿತಾ ಇದ್ದೀನಿ, ವ್ಯಭಿಚಾರ ಮಾಡಿದ್ದೀನಿ, ಸಿಗರೇಟ್. ಅವರಿಗೆಲ್ಲ ಗೊತ್ತಿತ್ತು. ಅವರು ಇಷ್ಟೇ ಹೇಳ್ತಿದ್ರು. ಅವರೊಂದು ವಿಷಯ ಹೇಳಿದರು. ಓಕೆ ಸರಿ, ನೀನು ಎಲ್ಲ ಹೇಳಿದ್ಯಾ ಸರಿ, ಅದು ನಿನಗೊಂದು ವಿಷಯ ಹೇಳಲ್ಲ. ಅವ್ರು ಹೇಳಿದರು 1 ಕೊರಿಂಥ, ಆಗಲೇ ಬ್ರದರ್ ಕೂಡ ಹೇಳಿದರು, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ. ಡೋಂಟ್ ಯು ನೋ ದಟ್ ಯುವರ್ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್? ಡೋಂಟ್ ಯು ನೋ ದಟ್ ಯುವರ್ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್? ನನಗೆ ಅದು ಕೇಳುವಾಗ ಶಾಕ್ ಆಯಿತು. ನಾನು ಯೋಚನೆ ಮಾಡ್ತಿದ್ದೆ ಅದರವರೆಗೆ ಏನಂದರೆ, ದೇವರಿರೋದು ಫಾದರ್ಸ್ ಮತ್ತು ಯಾರು ಹೋಲಿ ಇದ್ದಾರಲ್ವ, ಫಾದರ್ಸಲ್ಲಿ ಅಥವಾ ಏನೋ ಒಂದು ಹೋಲಿ ಮಾಸ್ ಎಲ್ಲ ನಡೆಸ್ತಾರಲ್ಲ, ಅವರ ಜೊತೆ ಮಾತ್ರ ಇದು ಪೋಪಲ್ಲಿ, ಬಿಷಪ್ಸಲ್ಲಿ, ಅಲ್ಲಿ ಅವರು ಮಾತ್ರ ಹೋಲಿ. ನನ್ನೊಳಗೆ ದೇವರ ಆತ್ಮರು ಜೀವಿಸ್ತಾ ಇದ್ದಾರಾ? ನಾನು ಮನಸ್ಸಲ್ಲಿ ಯೋಚನೆ ಮಾಡಿ, ಇವನೇನು ಹುಚ್ಚಿರ್ತಿದೆಯಾ? ನನ್ನ ಡೌಟ್, ಇವ್ರಿಗೇನು ಗೊತ್ತಿಲ್ಲ ನನ್ನ ವಿಷಯ. ಸೊ ಅದಕ್ಕೆ ನಾನು ಅವರು ಎಣಿಸ್ತಾ ಇದ್ದಾರೆ, ನಾನು ಹೋಲಿದ್ದೀನಿ, ಅದಕ್ಕಾಗಿ ಹೇಳ್ತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅವರು ಬೇರೆ ಅರ್ಥ ರೀತಿಯಲ್ಲಿ ಹೇಳಿದರು. ನಿನ್ಗೆ ಗೊತ್ತಿಲ್ವಾ, ನಿನ್ನ ಬಾಡಿ ಟೆಂಪಲ್, ಯುವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ಗಾಡ್. ನೀನು ಅದನ್ನು ವ್ಯಭಿಚಾರಕ್ಕೆ, ಕುಡುಕುತನಕ್ಕೆ, ಸಿಗರೆಟಿಗೆ, ಕಣ್ಣಿನಿಂದ, ಕಿವಿಯಿಂದ, ಬಾಯಿಂದ, ತುಟಿಯಿಂದ, ಕೈಯಿಂದ, ಶರೀರದ ಒಂದೊಂದು ಅಂಗಗಳಿಂದ ಇನ್ನು ಬೇಡದನ್ನೆಲ್ಲ ಮಾಡ್ತಾ ಇದ್ದೀಯಾ? ನಿನ್ಗೆ ಗೊತ್ತಿಲ್ವಾ, ನಿನ್ನ ದೇಹ ದೇವರ ಆಲಯ, ದೇವರ ಆತ್ಮರು ನಿನ್ನ ಒಳಗೆ ಜೀವಿಸ್ತಾ ಇದ್ದಾರೆ ಎಂದು ನಿನಗೆ ಗೊತ್ತಿಲ್ಲವೇ? ಅಲ್ಲಿ ಇದೆ ಅಲ್ವಾ? ನೋಡಿ, ಆ ಪವಿತ್ರ ಆತ್ಮ ನಿಮ್ಮಲ್ಲಿ ವಾಸಿಸಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಡೋಂಟ್ ಯು ನೋ? ಸೊ ಈ ರೀತಿ ಆ ವಾಕ್ಯ ಸಿಕ್ಕಿದ ಮೇಲೆ ನನಗೆ ಆಶ್ಚರ್ಯ ಆಯಿತು. ಇದೇನು ವಿಚಿತ್ರ ವಾಕ್ಯ, ನಾನು ಇಷ್ಟು ಸಲ ಬೈಬಲ್ ಓದಿದ್ದೀನಿ, ಇಷ್ಟು ಮಾಸಿಗೆ ಹೋಗಿದ್ದೀನಿ, ಇಷ್ಟೊಂದು ವರ್ಷ ಆಯಿತು, 25 ಇಯರ್ಸ್ ಆವಾಗ ನನಗೆ, 26 ಇಯರ್ಸ್, ಇಷ್ಟು ವಾಕ್ಯ ಓದಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ, ಇದೇನು ಹೊಸತ್ತು ಕೇಳೇ ಇಲ್ಲಲ್ಲ. ನೋಡೋಣ ಕಾಲ್ ಇಟ್ಟೆ, ಬೇಗ ಹೋದೆ ಮನೆಗೆ, ಬೈಬಲ್ ಓಪನ್ ಮಾಡಿದೆ, 1 ಕೊರಿಂಥ. ನಂಗೆ ಕೊರಿಂಥ ಇಲ್ಲಿ ಗೊತ್ತಿಲ್ಲ, ಏನೋ ಹುಡುಕಿದೆ, ಗೂಗಲಲ್ಲಿ ಹುಡುಕಿದೆ, ಸಿಗ್ತಾ ಇಲ್ಲ. 1 ಕೊರಿಂಥ ಹುಡುಕಿದೆ, ತುಂಬ ಹುಡುಕಿದೆ ಒಂದು ಸಿಕ್ತು. ಆ 1 ಕೊರಿಂಥ ಹುಡುಕಿದೆ, 6 ನಂಬರ್ ಕೂಡ ಗೊತ್ತಿಲ್ಲ ಏನೋ ಎಲ್ಲಿದೆ ಅಂತ. ನಂಬರ್ ಹುಡುಕಿದೆ, ವಾಕ್ಯ ಅಂತೆ 19, 11, 12, 13, 14, 15, 19 ಬಂತು. ಅಲ್ಲಿ ಬರೆದಿದೆ. ಕೊಂಕಣಿಯಲ್ಲಿ ಓದಿದೆ. ಕೊಂಕಣಿಯಲ್ಲಿ ಓದುವಾಗ ನನಗೆ ಅಷ್ಟು ಅರ್ಥ ಆಗಿಲ್ಲ. ಮತ್ತು ನಾನು ಗೂಗಲಲ್ಲಿ ಹೋಗಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ನೋಡಿದೆ, ಸರಿಯಾಗಿದೆ. ಅದನ್ನು ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಯಾವಾಗ ಅದನ್ನು ನೋಡಿದ್ನೋ ಆ ದಿನ ನಾನು ಆ್ಯಕ್ಸೆಪ್ಟ್ ಮಾಡಿದೆ, ಆ ವಾಕ್ಯವನ್ನು ಆ್ಯಕ್ಸೆಪ್ಟ್ ಮಾಡಿದೆ. ದೇವರೇ, ನಿಜವಾಗ್ಲೂ ನೀನು ನನ್ನ ಜೊತೆ ಜೀವಿಸ್ತಾ ಇದ್ದೀಯಾ? ನನ್ನ ಒಳಗೆ ನೀನು ಇದ್ದೀಯಾ? ನಿಜವಾಗ್ಲೂ ನನ್ನ ಒಳಗೆ ಇದ್ದೀಯಾ? ನಿಜ ಹೇಳು ದೇವರೇ, ನೀನು ನಿಜವಾಗ್ಲೂ ಇದ್ದೀಯಾ? ನಾನು ಇಷ್ಟು ಪಾಪಿ, ಇಷ್ಟು ಘೋರ ಪಾಪ ಮಾಡಿದ್ದೀನಿ, ಇಷ್ಟೆಲ್ಲ ಬೇಡದ ಅಸಹ್ಯವಾದ ವೀಡಿಯೋಸ್, ಬೇಡದಲ್ಲ ಮಾತು, ಬ್ಯಾಡ್ ವರ್ಡ್ಸ್ ಎಷ್ಟು ಹೇಳಿದ್ದೀನಿ, ಎಷ್ಟೋ ಜನರಿಗೆ ಹೊಡೆದಿದ್ದೀನಿ, ರೌಡಿಸಮ್ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ. ನೀನು ನನ್ನ ಒಳಗೆ ಜೀವಿಸ್ತಿದ್ದೀಯ ಅಂತ ಹೇಳ್ತೀಯಲ್ವಾ? ಅದು ಹೇಗೆ ಸಾಧ್ಯ ದೇವರೇ? ದೇಲಿ ನಾನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ ದಿನ ಸಾಯಂಕಾಲ ನನ್ನ ಯಾವಾಗಲೂ ಫ್ರೆಂಡ್ ಬರೋದು, ಓಕೆ, ಅವ್ರ ಹೆಸರು ಬೇಡ. ಸೊ ಅವ್ರು ಬಂದು ನನಗೆ ಕುಡಿಲಿಕ್ಕೆ ಕರ್ಕೊಂಡು ಹೋಗೋದು ಎವ್ರಿ ಡೇ. ಸೊ ಅವರು ಶ್ರೀಮಂತರಾಗಿದ್ದರು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೆ. ಆ ದಿನ ಆ ವಾಕ್ಯ ಸಿಕ್ಕಿದ ಮೇಲೆ ಸಾಯಂಕಾಲ ಅವ್ನು ಕಾಲ್ ಬಂತು, ಬ್ರೋ ನಾವು ಹೋಗೋಣ, ಕುಡಿಲಿಕ್ಕೆ ಹೋಗೋಣ ಅಂತ. ನಾನು ಹೇಳಿದೆ, ಯಾಕೋ ನನಗೆ ಮನಸ್ಸಾಗ್ತಿಲ್ಲ, ಇವತ್ತು ಹೋಗಲಿಕ್ಕೆ ಮನಸ್ಸಾಗ್ತಾಯಿಲ್ಲ. ಅವ್ರು ಹೇಳಿದರು, ಯಾಕೆ ನಿಮ್ಗೆ ಏನಾಯಿತು? ಯಾಕೋ ಗೊತ್ತಿಲ್ಲ, ಮನಸ್ಸಾಗ್ತಿಲ್ಲ. ನೀನು ಬಾ, ಸರಿಯಾಗುತ್ತೆ ಅಂತ ಹೇಳಿದರು. 1-2 ಸಪ್ ಕುಡಿ, ಸರಿಯಾಗುತ್ತೆ ಅಂತ ಹೇಳಿದರು. ಸರಿ ಅಂತ ಹೇಳಿ ಹೋದೆ, ಕೂತ್ಕೊಳ್ಳುವಾಗ ಆ ಬಾಟಲ್ ನನ್ನ ಮುಂದೆ ಇದೆ. ಅಷ್ಟವರೆಗೆ ನನಗೆ ಇದು ಏನು ಪರಿಣಾಮ ಆಗ್ತಿರಲಿಲ್ಲ. ಆದರೆ ಆ ದಿನ ಕೂತ್ಕೊಳ್ಳುವಾಗ ನನ್ನ ಬಾಟಲ್ ಮುಂದಿದೆ, ಅದು ಮುಟ್ಲಿಕ್ಕೂ ಆಗ್ತಾಯಿಲ್ಲ, ಕುಡಿಲಿಕ್ಕೂ ಆಗ್ತಾಯಿಲ್ಲ. ಆದರೆ ಕುಡಿದೆ, ಆಯಿತಾ, ಕುಡಿದೆ, ಕಷ್ಟಪಟ್ಟು ಕುಡಿದೆ. ಯಾಕಂದ್ರೆ ಟೆನ್ಷನ್ ಆಗಿದೆ. ಇಲ್ಲಿ ದೇಹ ಒಯ್ತಾ ಇದೆ, ಈ ಶರೀರ ಸ್ವಭಾವ, ಅದರ ಕಾರ್ನಲ್ ನೇಚರ್.
ಏನು ಮಾಡೋದು, ಮುಂಚೆನೇ ಹಿಡಿದು ಬಿಟ್ರಲ್ಲ. ಸೊ ಕುಡಿದ್ಬಿಟ್ಟೆ, ಬಿಡ್ಲಿಕ್ಕೆ ಆಗಿಲ್ಲ. ಯಾಕಂದರೆ ಇಲ್ಲಿ ಈ ಒಂದು ಸೈಡಲ್ಲಿ ದೇವರು ಎಳಿತಾ ಇದ್ದಾರೆ, ಈ ಒಂದು ಸೈಡಲ್ಲಿ ಪಿಶಾಚಿ ಎಳಿತಾ ಇದ್ದಾನೆ. ಅವನು ಹೇಳ್ತಾನೆ ಕುಡಿ, ಟೆನ್ಷನ್ ಆಗ್ತಿದೆ, ಕುಡಿ ಕುಡಿ ಕುಡಿ. ಕುಡ್ದೆ. ಹಾಗೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಕುಡ್ದೆ. ತುಂಬ ಕಷ್ಟದಿಂದ ಆಯಿತಾ, ತುಂಬ ಕಷ್ಟದಿಂದ. ಇಲ್ಲಿ ಅವರು ದಿವ್ಯ ಸಿಸ್ಟರ್ ಹೇಳ್ತಾ ಇದ್ದಾರೆ, ವೆಬ್ಎಕ್ಸ್ ಅಂತ ಆ್ಯಪ್ ಇದೆ, ಅಲ್ಲಿ ಡೈಲಿ ಪ್ರೇಯರ್ ಇದೆ 6:30 to 8:30. ಅವ್ರು ಗಡಿ ಕಾಲ್ ಮಾಡೋದು, ಪ್ರೇಯರ್ ಜಾಯ್ನ್ ಆಗು. ಈ ಕಾಟ ತಲೆಗೆ ಆಗ್ತದೆ ಅಂತ ಜಾಯ್ನ್ ಆಗೋದು 6:30ಗೆ. 6:30 ಜಾಯ್ನ್ ಆದಮೇಲೆ ಇವರು ಹೇಳ್ತಾರೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಇದೇನಪ್ಪ ಭಾಷೆ, ಹಾಲೆಲುಯ್ಯನ ಯಾವ ಥರ ಭಾಷೆ ಹಾಲೆಲುಯ್ಯ? ಮತ್ತು ಇವರು ಸಿಸ್ಟರ್ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್, ಅದೇನು ಪ್ರೈಸ್ ದ ಲಾರ್ಡ್ ಗೊತ್ತಿಲ್ಲ. ಕ್ರಿಶ್ಚಿಯನ್ ನಾನು, ಹುಟ್ಟು ಕ್ರಿಸ್ತ. ಆದರೆ ಅದು ಹೇಗೆ ಇಂಪಾಕ್ಟ್ ಆಯ್ತಂದರೆ, ನನಗೇನೋ ಗೊತ್ತಿಲ್ಲ, ಆ ವಾಕ್ಯದ ಮುಖಾಂತರ ಏನೋ ಒಂದು ಕಡೆ ಆಕರ್ಷಿಸ್ತಾಯಿತ್ತು. ದೇವರ ವಾಕ್ಯ ಕೇಳು, ಕೂತ್ಕೋ, ಅವರನ್ನು ಆಲಿಸು, ಕೂತ್ಕೋ, ಕೇಳು. ಅವ್ರು ಹೇಳ್ತಾ ಇದ್ರಲ್ವಾ 6:30ಗೆ ಜಾಯ್ನ್ ಆಗಂತೇಳಿ. ಜಾಯ್ನ್ ಆಗ್ತಾಯಿದ್ದೆ, ಕೇಳ್ತಾ ಇದ್ದೆ, ಇಯರ್ಫೋನ್ ಹಾಕಿ ಕೇಳ್ತಾ ಇದ್ದೆ. ಅರ್ಥ ಆಗ್ತಿರ್ಲಿಲ್ಲ, ಏನೂ ಅರ್ಥ ಆಗ್ತಿರ್ಲಿಲ್ಲ. ಆದರೂ ಕೂತ್ಕೊಳ್ತಾ ಇದ್ದೆ, ಯಾಕೋ ಗೊತ್ತಿಲ್ಲ, ಕೂತ್ಕೊಳ್ತಾ ಇದ್ದೆ. ಕೂತ್ಕೊಳ್ಳುವಾಗ ಯಾವ ರೀತಿ ಆ ಒಂದು ವಾಕ್ಯ ಸಿಕ್ಕಿದ ಮೇಲೆ ನಾನು ಹೇಳಿದಲ್ವ 3 ತಿಂಗಳು ನನಗೆ ಬಿಡ್ಲಿಕ್ಕೆ ಆಗಿಲ್ಲ ಅಂತೇಳಿ. ಕೇಳಿಸ್ತಾ ಇರುವಾಗ ಒಂದಿನ ನನಗೆ ಗೊತ್ತಾಗಿಲ್ಲ, ನನ್ನಲ್ಲಿ ಚೇಂಜಸ್ ಸ್ಟಾರ್ಟ್ ಆಯಿತು. ದ ರೈಚಸ್ನೆಸ್ ಆಫ್ ಗಾಡ್, ದ ಜೀಸಸ್ ನನಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟುವರೆಗೆ ನಾನು ಸಿನ್, ಆಗ ಬ್ರದರ್ ಹೇಳ್ತಾಯಿದ್ರು, ಇಟ್ ಈಸ್ ನೇಚರ್ ಇನ್ಸೈಡ್ ವಿತ್ ಅಸ್, ಅದು ಬಿಡ್ಲಿಕ್ಕೆ ಆಗಲ್ಲ, ನಮಗೆ ಟ್ರೈ ಮಾಡಿದರೂ ಆಗಲ್ಲ. ದೇವರೇ ಬರಬೇಕು, ಯೇಸುವೇ ಬರಬೇಕು. ಸೊ ನಾನು ಟ್ರೈ ಮಾಡ್ತಾಯಿದ್ದೆ. ಅದು ನನಗೆ ಗೊತ್ತಾಗದ ಹಾಗೆ ಒಂದೊಂದು ಬಿಡ್ಲಿಕ್ಕೆ ಹೋದೆ, ಒಂದೊಂದು ದೂರ ಮಾಡಲಿಕ್ಕೆ ಹೋದೆ, ನನಗೆ ಗೊತ್ತಾಗಿಲ್ಲ. ಸೊ ಒಂದಿನ ಏನಾಯ್ತಂದರೆ, ಆಫ್ಟರ್ 3 months, ಆವಾಗ ಕೊರೋನಾ ವೈರಸ್ ಟೈಮ್, ಡ್ರಿಂಕ್ಸ್ ಎಲ್ಲ ಏನಿಲ್ಲ, ತುಂಬ ಕಷ್ಟಪಟ್ಟು ಸಿಗ್ತಾಯಿತ್ತು. ಆವಾಗ ಒಂದಿನ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ನನ್ನ ಲೈಫಲ್ಲಿ ಟೇಸ್ಟ್ ಮಾಡದ ಒಂದು ವಸ್ತು ಡ್ರಗ್ಸ್. ಆ ದಿನ ಟೇಸ್ಟ್ ಮಾಡಿದ್ದೆ. ಯಾಕೆ ಗೊತ್ತರೆ, ಕುಡಿಲಿಕ್ಕೆ ಏನಿಲ್ಲಲ್ಲ, ಅದಾದರೂ ಸ್ವಲ್ಪ ಅಮಲ್ ಸಿಕ್ಕಲಿ. ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ನಾವು ಇಲ್ಲಿ ಬಂದ ಮೇಲೆ ಕಂಪ್ಲೀಟಾಗಿ ಚೇಂಜ್ ಆಗ್ತೀವಿ ಅಂತ ಹೇಳಿ ಯಾರು ಯೋಚನೆ ಮಾಡಬೇಡಿ ಆಯಿತಾ. ಇಟ್ ಈಸ್ ನಾಟ್ 1 day ಪ್ರೊಸೆಸ್. ಅದಕ್ಕೆ ನಾನು ಹೇಳ್ತಾ ಇರೋದು, 3 ತಿಂಗಳು ತಾಗಿತ್ತು. ಆ ದಿನ ಏನಾಯ್ತು ಅಂದರೆ, ಡ್ರಗ್ಸ್ ಎಲ್ಲ ಸೇವಿಸ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು ಏನಂತ ಹೇಳಿ. ಪೌಡರ್ ಥರ ಇದೆ, ವೈಟ್ ಕಲರ್, ಗೊತ್ತಿದೆ ಡ್ರಗ್ಸ್ ಅಂತೇಳಿ. ಆದರೆ ಅವರೆಲ್ಲ ಮಾಡ್ತಾಯಿದ್ರೆ ನನಗೆ ಫೋರ್ಸ್ ಮಾಡಿದರು, ಬೇಡ ಇಲ್ಲತ್ತೆ, ಬೇಡ, ಈ ಲೈಫಲ್ಲಿ ಟೇಸ್ಟ್ ಮಾಡಿಲ್ಲಪ್ಪ, ಬೇಡಪ್ಪ, ಒಂದು ಸಲ ಟೇಸ್ಟ್ ಮಾಡು, ಒಂದೇ ಒಂದು ಸಲ. ಫ್ರೆಂಡ್ಸ್ ಬರ್ತಾರೆ ಸೈತಾನ ಮುಖಾಂತರ, ಒಂದು ಸಲ ಏನಾಗುತ್ತೆ, ಅಮ್ಮನಿಗೆ ಗೊತ್ತಾಗಲ್ಲ, ಅಪ್ಪನಿಗೆ ಗೊತ್ತಾಗಲ್ಲ, ಯಾರಿದ್ದಾರೆ, ಯಾರಿಲ್ಲ ಇಲ್ಲಿ, ಒಮ್ಮೆ ಟೇಸ್ಟ್ ಮಾಡು. ಹೌದಲ್ವಾ, ಯಾರಿಲ್ಲಲ್ಲ, ಯಾರು ನೋಡ್ತಾ ಇಲ್ಲ. ಟೇಸ್ಟ್ ಮಾಡಿದೆ, ಸೇವಿಸಿದೆ. 2 days ಕಾನ್ಷಿಯಸ್ಸಲ್ಲಿಲ್ಲ, ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. 2 days, ಆಫ್ಟರ್ 2 days ಒಂದು ಗೊತ್ತಾಗ್ತಿದ್ದು, ಏನೋ ಒಂದು ಮಾಡ್ತಾಯಿದ್ದೀನಿ, ಏನೋ ಒಂದು ದೇವರ ವಿರುದ್ಧ ಹೋಗ್ತಾಯಿದ್ದೀನಿ. ಆದರೆ 2 days ಮತ್ತೆ 2 days ಮತ್ತೆ ಕಾನ್ಷಿಯಸ್ ಬಂದೆ. ಸ್ವಲ್ಪ ನನಗೆ ನಡಲಿಕ್ಕೆ ಆಗ್ತಾಯಿಲ್ಲ, ಕಾನ್ಷಿಯಸ್ ಬಂದಮೇಲೆ ನನಗೆ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವ ರೀತಿ ಭಯ ಅಂದರೆ, ಇಟ್ ವಾಸ್ ಫುಲ್ನೆಸ್ ಆಫ್ ಡಾರ್ಕ್ನೆಸ್. ತುಂಬ ಕತ್ತಲೆ. ಆ ಕತ್ತಲೆ ನನ್ನ ಲೈಫಲ್ಲಿ ಇಷ್ಟುವರೆಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ತುಂಬ ಕತ್ತಲೆ, ಅಂಥ ಫಿಯರ್, ಕಾರ್ಗತ್ತಲೆ ಅಂತ ಹೇಳ್ತೀವಲ್ವ, ಅಷ್ಟು ಡಾರ್ಕ್ನೆಸ್ ನಾನು ಫೀಲ್ ಮಾಡಿದ್ದೆ ಇನ್ಸೈಡ್. ಅಷ್ಟು ಭಯ, ನನಗೆ ಯಾರು ಫೇಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ದೇವ್ರ ಮುಂದೆ ಕೂಡ, ಮಮ್ಮಿ ಡ್ಯಾಡಿ ಮುಂದೆ ಕೂಡ, ಯಾರ ಫ್ರೆಂಡ್ಸ್ ಮುಂದೆ ಕೂಡ ನನಗೆ ಡೇರಿಲ್ಲ ಫೇಸ್ ಮಾಡಲಿಕ್ಕೆ. ಯಾಕಂದರೆ ಯಾಕೆ ಗೊತ್ತಾ, ದೇವರು ಹೇಳಿದ್ದಾರೆ, ನಿನ್ನ ದೇಹ ದೇವರಾಲಯ. ಇದು ನಾನು ಕೇಳಿದ್ರು ಕೂಡ, ನನಗೆ ಅರಿವಾದರೂ ಕೂಡ ನಾನು ಮಾಡಿಬಿಟ್ಟೆ ಅಲ್ವಾ, ಮಾಡದೆ ಪಾಪವನ್ನು ಮಾಡಿಬಿಟ್ಟೆ ಅಲ್ಲ ಅಂತೇಳಿ ನನಗೆ ತುಂಬ ಗಿಲ್ಟ್ ಫೀಲ್ ಆಯಿತು. ಯಾವಾಗ ಗಿಲ್ಟ್ ಫೀಲ್ ಆಯಿತು, ನಾನು ಅತ್ತೆ ನನ್ನ ಮನೆ ಪಕ್ಕದಲ್ಲಿ ಒಂದು ಜಾಗ ಇದೆ, ಒಂದು ಒಳ್ಳೆ ಕಾಂಪೌಂಡ್ ಇದೆ. ಅಲ್ಲಿ ಹೋಗಿ ನಾನು
ಅಲ್ಲಿ ಯಾರು ಇರಲ್ಲ. ಓಕೆ, ಅಲ್ಲಿ ಓಡಿ ಹೋದೆ. 6:30 ಪ್ರೇಯರ್ ಎರಡು ಕಿವಿಗೆ ಹಾಕಿ, ಅದು ಕಲ್ಲೆಲ್ಲ ಇದೆ. ನಿಮ್ಗೆ ಗೊತ್ತು, ಗ್ರೌಂಡ್ ಅಂತ ಹೇಳುವಾಗ ಇಟ್ ಈಸ್ ನಾಟ್ ಮಾರ್ಬಲ್ಸ್ ಅಲ್ಲಿ ಏನಿಲ್ಲ, ಇದು ಬರೀ ನೆಲ. ಅದ್ರ ಮೇಲೆ ನಾನು ನೀಲ್ ಡೌನ್ ಹಾಕಿ ಕೈ ಮೇಲೆ ಹಾಕಿ ಅಳ್ತಾ ಇದ್ದೀನಿ. ನಾನು ಕೂಡ ಹಲೆಲು ಹೇಳ್ತಿದ್ದೀನಿ. ದೇವರ ವಾಕ್ಯ ಒಂದೊಂದು ನನ್ನಲ್ಲಿ ಮಾತಾಡೋದಕ್ಕೆ ತಾಗ್ತಾ ಇದೆ. ಅಳು ಬರ್ತಾ ಇದೆ. ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಳ್ತಾ ಇದ್ದೀನಿ. ಅಳುವಾಗ ಪ್ರೇಯರ್ ಮುಗೀತು. ನಾನು ಕಂಟ್ರೋಲ್ ಆಗ್ತಾಯಿಲ್ಲ. ದೇವರೇ ನನ್ನಿಂದ ದೂರ, ನಿನ್ನ ಮುಂದೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಐ ಕ್ಯಾನಾಟ್ ಸ್ಟೇ ಫ್ರಂಟ್ ಆಫ್ ಯು ಆರ್ ದ ಹೋಲಿ ಒನ್. ಆವಾಗ ಒಂದು ವಿಷನ್ ಕಾಣಿಸ್ತು ನನಗೆ. ಆ ವಿಷನ್ ಏನಾಯ್ತು ಅಂದರೆ, ಇಲ್ಲಿ ಯೇಸು ಇದ್ದಾರೆ, ಇಲ್ಲಿ ಸೈತಾನ ಇದ್ದಾನೆ. ಓಕೆ, ಆ ವಿಷನಲ್ಲಿ ಇಲ್ಲಿ ಯೇಸು ಇದ್ದಾರೆ, ಇಲ್ಲಿ ಸೈತಾನ ಇದ್ದಾನೆ. ಸೈತಾನ ಏನು ಮಾಡ್ತಿದ್ದಾನೆ ಗೊತ್ತಾ? ನನ್ನನ್ನು ಜೋರಾಗಿ ನೋಡಿ ನಗ್ತಾ ಇದ್ದಾನೆ. ಹೇ, ಇವು ನೋಡು, ದೇವರ ಮಗ, ಇವ ದೇಹ ದೇವಾಲಯ, ಇವನು ಏನು ಲೈಫಲ್ಲಿ ಟೇಸ್ಟ್ ಮಾಡಿಲ್ವೋ ಅವನನ್ನ ಕೈಯಲ್ಲಿ ಅದನ್ನು ಮಾಡಿಸ್ಬಿಟ್ಟಿದ್ದೀನಿ. ಇನ್ನು ಇವನು ಬದಲಾಗಲ್ಲ, ಇವನು ಚೇಂಜ್ ಆಗಲ್ಲ. ಯಾರು? ಸೈತಾನ ಹೇಳ್ತಾ ಇದ್ದ ಯೇಸುನ ಮುಂದೆ. ಇಲ್ಲಿ ಯೇಸು ದರ್ಶನ ಕಾಣ್ತಾ ಇದೆ. ಇಲ್ಲಿ ಯೇಸು ನನ್ನ ನೋಡಿ ಅಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇಲ್ಲ, ಅಳ್ತಾ ಇದ್ದಾರೆ. ನಾನು ಕೇಳಿದೆ, ಯಾಕೆ ಸ್ವಾಮಿ, ಯಾಕೆ? ನಂಗೆ ಗೊತ್ತದು ಯೇಸು ಅಂತೇಳಿ. ಯಾಕೆ ಅಳ್ತಾ ಇದ್ದೀರಾ? ನಾನು ಮಾಡಿದ ಪಾಪ ನೀನು ಯಾಕೆ ಅಳ್ತಾ ಇದೀಯಾ? ಏನು ಹೇಳ್ತಾ ಇಲ್ಲ. ಹಾಗೂ ಒಂದು ಮಾತು ನನಗೆ ಕಿವಿಗೆ ಬಿತ್ತು. ಮೈ ಚೈಲ್ಡ್, ಐ ಹ್ಯಾವ್ ಫರ್ಗಿವ್ಡ್ ಯು. ಗೋ ನೆವರ್ ಡೂ ದ್ಯಾಟ್ ಸಿನ್ ಅಗೇನ್. ಆ ಒಂದು ವ್ಯಭಿಚಾರಿ ಸ್ತ್ರೀ ಯೇಸುವಿನ ಮುಂದೆ ಬರುವಾಗ ಹೇಳಿದ್ರಲ್ವ, ಏನು ಹೇಳಿದರು? ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ. ಈ ವಾಯ್ಸ್ ನನಗೆ ಕೇಳಿಗೆ ಬಂತು. ಈ ವಾಯ್ಸ್ ಯಾವಾಗ ಕೇಳಿದೆ, ನಾನು ಇಷ್ಟು ನನ್ನ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಎಲ್ಲ ಸಮಾಧಾನ ಕಳೆದುಕೊಂಡಿದ್ನೋ, ಆ ಒಂದು ಮೂಮೆಂಟಲ್ಲಿ ದೇವರೇ, ನೀನು ನನ್ನನ್ನು ಕ್ಷಮಿಸಿದ್ಯಾ, ನೀನು ನನ್ನನ್ನು ಆಕ್ಸೆಪ್ಟ್ ಮಾಡಿದ್ಯಾ, ನೀನು ನನ್ನನ್ನು ಹಗ್ ಮಾಡಿದ್ಯಾ, ನೀನು ನನ್ನನ್ನು ಆಕ್ಸೆಪ್ಟ್ ಮಾಡಿದ್ಯಾ ದೇವರೇ. ನಾನು ಪಾಪಿ ದೇವರೇ, ನೀನು ಎಷ್ಟು ಒಳ್ಳೆಯ ದೇವರೇ ಅಂತೇಳಿ ನಾನು ಆ ದಿನ ನಿಶ್ಚಯ ಮಾಡಿದೆ, ಇನ್ನು ಮುಂದೆ ಇದೆಲ್ಲ ಬಿಡ್ತೀನಿ. ಇನ್ನು ಮುಂದೆ ಬಿಡ್ತೀನಿ, ಎಲ್ಲ ಬೇಡದನ್ನೆಲ್ಲವನ್ನು ಬಿಟ್ಟು ದೇವರೇ ನಾನು ನಿನಗೋಸ್ಕರ ಜೀವಿಸ್ತೀನಿ. ಹೇಗಾಯಿತು ಗೊತ್ತಾ? ಶುಭ ಸಂದೇಶದ ಮುಖಾಂತರ. ಶುಭ ಸಂದೇಶ. ನಾನು ಹೇಳಿದಲ್ವ, 3 ತಿಂಗಳು ಕಷ್ಟಪಟ್ಟು, ಇಷ್ಟಪಟ್ಟಲ್ಲ, ಕಷ್ಟಪಟ್ಟು. ನಮ್ಗೆ ಇಷ್ಟ ಇಲ್ಲ ಅಲ್ವಾ? ಎಷ್ಟೋ ಜನ ನಾವು ಕಷ್ಟಪಟ್ಟು ಬಂದಿದ್ದೀವಿ ಇಲ್ಲಿ ಅಲ್ವಾ? ಎಷ್ಟೋ ಜನ ನಮಗೂ ಕಷ್ಟಪಟ್ಟು. ನಾನು ಕೇಳ್ತಾ ಇದ್ದೆ, ಕಷ್ಟಪಟ್ಟು. ಆವಾಗ ರಿಟ್ರೀಟ್ಸ್ ಇಲ್ಲ, ಈ ಕೊರೋನಾ ವೈರಸ್ ಟೈಮ್. ಒಂದೇ ಆಪ್ಷನ್, ವೆಬ್ಎಕ್ಸ್ ಅಂತ ಇಲ್ಲಿ ಆ್ಯಪ್ ಇದೆ, ಅಲ್ಲಿ ಮಾತ್ರ ಕೇಳಬೇಕು. ಅದರ ಬಗ್ಗೆ ಮತ್ತೆ ಮಾಹಿತಿ ನಮ್ಮ ಯೂತ್ಸ್ ಕೊಡ್ತಾರೆ. ಕಷ್ಟಪಟ್ಟು ಜಾಯ್ನ್ ಆದೆ, ಕಷ್ಟಪಟ್ಟು ದೇವರ ವಾಕ್ಯ ಕೇಳ್ತಾ ಇದ್ದೆ. ಆವಾಗ ನನಗೆ ಗೊತ್ತಾಯಿತು, ನಾನು ಅಷ್ಟವರೆಗೆ ಇಟ್ಟ ವಿಶ್ವಾಸ ವ್ಯರ್ಥ ಅಂತೇಳಿ. ಯಾವುದ್ರ ಮೇಲೆ ವಿಶ್ವಾಸ ಇಟ್ಟ ಗೊತ್ತಾ? ನಾನು ಲೋಕದಲ್ಲಿ ಅಂದರೆ ಒಂದು ಕನ್ಫೆಷನ್ ಮಾಡುವಾಗ ದೇವರು ಕ್ಷಮಿಸ್ತಾರೆ, ಸೊ ನಂದೆಲ್ಲ ಪಾಪ ಪರಿಹಾರ ಆಗಿದೆ, ಸೊ ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಸೊ ನಾನು ಸ್ವರ್ಗದಲ್ಲಿ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನನಗೆ ಯೇಸು ಆ್ಯಕ್ಸೆಪ್ಟ್ ಮಾಡಿದ್ದಾರೆ, ನಾನು ಸ್ವರ್ಗದಲ್ಲಿದ್ದೀನಿ. ಸೊ ಈ ರೀತಿ ನಾನು ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಮುಖಾಂತರ ನಾನು ದೇವರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅಂತೇಳಿ ಆ ಒಂದು ಅಜ್ಞಾನದಲ್ಲಿ, ಆ ಒಂದು ಮೂಢತನದ ವಿಶ್ವಾಸದಲ್ಲಿ ನಾನಿದ್ದೆ. ಆವಾಗ ನನಗೆ ಗೊತ್ತಾಯಿತು, ಅದಲ್ಲ ವಿಶ್ವಾಸ ಅಂತೇಳಿ. ಯಾವುದು ವಿಶ್ವಾಸ ಗೊತ್ತಾ? ಯೇಸು ಹೇಳ್ತಾರೆ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಯೇಸುವಿನ ಶುಭ ಸಂದೇಶವನ್ನು ಕೇಳುವಾಗ ನನ್ನ ಈ ನೇಚರ್ ಇದೆ ಅಲ್ವಾ, ಸಿನ್ ನೇಚರ್, ಯಾವುದು ನನಗೆ ಬಿಡ್ಲಿಕ್ಕೆ ಆಗಿಲ್ವೋ ಅದು ಯೇಸುವಿನ ಶುಭ ಸಂದೇಶದ ಮುಖಾಂತರ ಅವರ ನೀತಿವಂತಿಕೆ ನನಗೆ ಅರ್ಥ ಆಯಿತು. ದೇವರು ನನ್ನನ್ನು ನೀತಿವಂತನಾಗಿ ಮಾಡಲಿಕ್ಕೆ ದೇವರು ನನ್ನನ್ನು ಯಾವ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತೇಳಿ ನನಗೆ ಅರ್ಥ ಆಯಿತು ಶುಭ ಸಂದೇಶದ ಮುಖಾಂತರ. ನಾನು ಯೋಚನೆ ಮಾಡ್ತಾ ಇದ್ದೇನು ಬೇರೆಯೇ, ಫೇತ್ ಯೋಚನೆ ಮಾಡ್ತಾ ಇದ್ದೆ ಬೇರೆಯೇ. ಆದರೆ ನನಗೆ ಯಾವ ಗೊತ್ತಾಯಿತು, ಯೇಸು ನನಗಾಗಿ ಶಿಲುಬೆಯಲ್ಲಿ ಸತ್ತಿದ್ದಾರೆ, ನನ್ನ ಪಾಪಗಳು, ನನ್ನ ಶಾಪವನ್ನು ಎಲ್ಲವನ್ನು ಹೊತ್ತು ಶಿಲುಬೆಯಲ್ಲಿ ಜಡ್ದಿದ್ದಾರೆ, ನನ್ನೆಲ್ಲ ಪಾಪವನ್ನು ಕ್ಷಮಿಸಿದ್ದಾರೆ. ನನ್ನನ್ನು ನೀತಿವಂತನಾಗಿ ಮಾಡಲಿಕ್ಕೆ, ನನ್ನನ್ನು ರೈಚಿಯಸ್ನೆಸ್ ಆಗಿ ಮಾಡಲಿಕ್ಕೆ, ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಯೇಸು
ಭೂಮಿಗೆ ಬಂದು ತನ್ನ ಮಗನಾಗಿ ಒಂದು ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಚೆಲ್ಲಿ ಆ ರಕ್ತದ ಮುಖಾಂತರ ನನ್ನೆಲ್ಲ ಪಾಪ ಚಿಕ್ಕದಿಂದ ಇದುವರೆಗೂ ಮಾಡಿದ ಮತ್ತು ಫ್ಯೂಚರ್ನಲ್ಲಿ ಹೋಗುವ ಪಾಪ ಎಲ್ಲ ದೇವರು ಕ್ಷಮಿಸಿದ್ದಾರೆ. ಸೊ ಇನ್ನು ಮುಂದೆ ಈ ಒಂದು ಜೀವನ ನನಗೆ ಸಿಕ್ಕಿದೆ ಎಂದು ನನಗೆ ಅರ್ಥ ಆಗುವಾಗ ನನ್ನ ಜೀವನದಲ್ಲಿ ನಿಜವಾಗ್ಲೂ ಆ ಗ್ರೇಟ್ ಜಾಯ್ ಬಂತು. ಆ ಗ್ರೇಟ್ ಜಾಯ್ ಆವಾಗ ಬಂತು ಯಾವಾಗ ನನಗೆ ನನ್ನ ಅನೀತಿವಂತಿಕೆಯನ್ನು ದೇವರು ಅದನ್ನು ಹೊತ್ತುಕೊಂಡು ಅವರ ನೀತಿವಂತಿಕೆಯನ್ನು ನನಗೆ ಕೊಟ್ಟರೆಂದು ಹೇಳುವಾಗ ಆ ವಿಶ್ವಾಸ ನನಗೆ ಬರುವಾಗ ನಿಜವಾಗ್ಲೂ ನನಗೆ ಆ ಪರಮಾನಂದ ಬಂತು. ಸೊ ಈಗ ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳುವೆ, ಈ ಯೋಚನೆ ಮಾಡಬೇಡಿ ನಾನೀಗ ಫುಲ್ ಕಂಪ್ಲೀಟಾಗಿ ಸರಿಯಾಗಿದ್ದೇನೆ ಅಂತೇಳಿ. ಓಕೆ, ದೇವರ ಮುಂದೆ ಓಕೆ ದೇವರು ನೀತಿವಂತವನಾಗಿ ಮಾಡಿದ್ದಾರೆ. ಆದರೆ ಈ ನೇಚರ್ ಇದೆ ಅಲ್ವಾ, ಸಿನ್ ನೇಚರ್, ಇದನ್ನು ಬಿಡಲಿಕ್ಕೆ ಪ್ರತಿದಿನ ಈಗ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಇದು ಹೋರಾಟ ಮುಂಚೆ ಏನಾಗ್ತು ಗೊತ್ತಾ, ಈ ಸಿನ್ ಬಿಡಬೇಕೆಂಬ ಹೋರಾಟ ಇತ್ತು. ನಾನೇನೆಲ್ಲ ಸಿನ್ ಮಾಡಿದ್ನೋ ಆ ಸಿನ್ ಬಿಡಬೇಕೆಂಬುದು ಹೋರಾಟ ಇತ್ತು. ಆದರೆ ಅದು ಈಗ ಹೋರಾಟ ಅದಲ್ಲ. ಈಗ ನನಗೆ ಏಸು ಥರ ಆಗಬೇಕು, ನಾನು ಏಸು ಥರ ಮಾತಾಡಬೇಕು, ನಾನು ಏಸು ಥರ ನೋಡಬೇಕು, ಏಸು ಥರ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು, ಏಸು ಥರ ಪ್ರತಿಯೊಬ್ಬರನ್ನು ಕ್ಷಮಿಸಬೇಕು, ಪ್ರತಿಯೊಬ್ಬರನ್ನು ಏಸು ಥರ ನೋಡಬೇಕು, ನಾನು ಏಸು ಥರ ಆಗಬೇಕು. ಆ ಗುರಿ ಇಟ್ಕೊಂಡು ನಾನೀಗ ಓಡ್ತಾ ಇದ್ದೀನಿ. ನನಗೆ ಬೇರೆ ಇಂಟೆನ್ಷನ್ ಇಲ್ಲ. ಯಾಕಂದರೆ ನನ್ನ ಗುರಿ ಒಂದೇ, ನನ್ನ ಅಪ್ಪ ನನ್ನ ಏಸು ಭೂಮಿಗೆ ಮತ್ತೆ ಮರಳಿ ಬರ್ತಾರೆ, ಮತ್ತೆ ನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಮುಂಚೆ ನನ್ನ ಈ ಹೃದಯವನ್ನು ಪರಿಶುದ್ಧವಾಗಿ ನಾನು ಇಡಬೇಕು. ನನ್ನ ಈ ದೇಹವನ್ನು ದೇವರು ಕೊಟ್ಟಿದ್ದಾರೆ, ಈ ದೇಹವನ್ನು ಪರಿಶುದ್ಧವಾಗಿ ಇಡಬೇಕು. ದೇವರ ಆ ಒಂದು ನನಗಾಗಿ ಕೊಟ್ಟ ಅವರ ರಕ್ತ, ನನಗಾಗಿ ಚೆಲ್ಲಿದ ರಕ್ತವನ್ನು ದಾನವಾಗಿ ಕೊಟ್ಟ ಆ ರಕ್ತವನ್ನು ನಾನು ನಿಜವಾಗ್ಲೂ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿ ನನ್ನಲ್ಲಿ ಏನಿಲ್ಲ. ನಾನು ಎಷ್ಟು ಕೃತಜ್ಞತೆ ಸಲ್ಲಿಸೋದು ವೇಸ್ಟೇ ಅದು. ಯಾಕೆಂದರೆ ಒಂದು ದೇವರಾಗಿ ಮನುಷ್ಯನಾಗಿ ಬಂದು ಪ್ರಾಣ ಕೊಡಬೇಕಾದ್ರೆ ಇಟ್ ಈಸ್ ನಾಟ್ ಈಸಿ. ಅದು ನನಗಾಗಿ ಕೊಟ್ಟಿದ್ದಾರೆ ಎಂದು ನನಗೆ ಅರ್ಥ ಆದಮೇಲೆ ನಾನು ಈಗ ಟ್ರೈ ಮಾಡ್ತಾಯಿದ್ದೀನಿ ಅವರಂತೆ ಆಗಬೇಕು. ಅವರಂತೆ ಆಗಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇಲ್ಲ ನಾನು ಬೀಳ್ತಾನಿಲ್ಲ, ಸಿನ್ನೆ ಮಾಡಲ್ಲ, ಪಾಪನೇ ಮಾಡಲ್ಲ ಅಂತಲ್ಲ, ಪಾಪಗಳು ಆಗ್ತಾ ಇದೆ. ಆಗ ಬ್ರದರ್ ಹೇಳ್ತಾಯಿದ್ರು, ಪ್ರತಿ ಗಂಟೆಗೆ ಪ್ರತಿ ನಿಮಿಷಕ್ಕೆ ನಾವು ಪಾಪ ಮಾಡ್ತಾ ಇರ್ತೀವಿ. ಆದರೆ ದೇವರ ನೀತಿವಂತಿಕೆ, ದೇವರ ಶುಭ ಸಂದೇಶ ಯೇಸುವನ್ನು ನೋಡುವಾಗ ನನ್ನಲ್ಲಿರುವಂತಹ ಪಾಪದ ಸ್ವಭಾವ ಒಂದೊಂದು ಹೋಗ್ತಾ ಇದೆ. ಕಂಪ್ಲೀಟಾಗಿ ಹೋಗಿಲ್ಲ, ಹೋಗ್ತಾ ಇದೆ. ಯಾಕೆಂದರೆ ಆ ಹೋರಾಟ, ಆ ಯುದ್ಧವನ್ನು, ಆ ಒಂದು ಏಮನ್ನು ನಾನು ಗುರಿಯನ್ನು ತಲುಪಬೇಕಲ್ವ. ಯೇಸು ಕೊಟ್ಟ ಆ ಗುರಿ ಯಾವುದು, ನಿತ್ಯ ಜೀವ, ಅದನ್ನು ನಾನು ಓಡಬೇಕಲ್ವ. ಅದಕ್ಕಾಗಿ ನಾನು ಜೀವಿಸ್ತಾ ಇದ್ದೀನಿ. ನನಗೆ ಗೊತ್ತು ಇದನ್ನು ಕೇಳಿ ಯಾರಿಗೂ ಎಲ್ರಿಗೂ ಬೋರ್ ಆಗಿದೆ ಅಂತೇಳಿ. ಇದೇ ಆಗಬೇಕಾಗಿರೋದು. ಯಾಕೋ ಹೇಳ್ತಿದ್ದೀನಿ ಅಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮಮ್ಮಿ ಕೂಡ ಎಷ್ಟೋ ಫೋರ್ಸ್ ಮಾಡಿದರು, ರಿಟ್ರೀಟಿಗೆ ಕರ್ಕೊಂಡು ಹೋಗ್ತಾ ಇದ್ದರು. ಅವರು ಪ್ರೇಯರ್ ಅದು ಇದು ಎಲ್ಲ ಟ್ರೈ ಮಾಡಿದರು. ನಾನು ಮಮ್ಮಿಗೆ ಹೇಳ್ತಾ ಇದ್ದೀನಿ, ನಿಮ್ಮದೊಂದು ರಿಟ್ರೀಟ್, ನಿಮ್ಮದೊಂದು ಪ್ರೇಯರ್ ಯಾವಾಗಲೂ ಇದ್ದದೆ. ನಿಮ್ಮ ಮುಂದೆ ನಿಂತಿದ್ದೀನಿ, ಕಾರಣ ಯಾರಿಗೆ ಗೊತ್ತಾ? ಯೇಸು, ನನ್ನ ಮಮ್ಮಿ ಅಲ್ಲ. ಆದರೆ ಅವರು ಮಾರ್ಗದರ್ಶನ ಕೊಟ್ಟರು. ಆದರೆ ನನ್ನ ಜೀವನವನ್ನು ಕಂಪ್ಲೀಟಾಗಿ ಬದಲಾಯಿಸಿದ್ದು ಯೇಸು. ಯಾವಾಗ ನನಗೆ ಈ ಶುಭ ಸಂದೇಶ ಯೇಸುವಿನ ಬಗ್ಗೆ, ಆ ನೀತಿವಂತಿಕೆ ನನಗೆ ಅರ್ಥ ಆಯಿತು, ನನ್ನಲ್ಲಿ ಇರುವಂತಹ ಎಲ್ಲ ಶರೀರದ ಸ್ವಭಾವ, ಈ ಸಿನ್ ಯಾವುದು ಬಿಡಲಿಕ್ಕಾಗಿಲ್ವೋ ಅದೆಲ್ಲ ಬಿಡಲಿಕ್ಕಾಯಿತು. ನಾನು ಮತ್ತೆ ಹೇಳ್ತೀನಿ, ಒಂದು ದಿನದ ಪ್ರೋಸೆಸ್ ಅಲ್ಲ, ಪ್ರತಿದಿನ ವೆಬ್ಎಕ್ಸ್ ಅಂತ ಆ್ಯಪ್ ಇದೆ. ಬೆಳಿಗ್ಗಿಂದ ಸಾಯಂಕಾಲವರೆಗೆ ಅಲ್ಲಿ ಪ್ರೇಯರ್ ನಡೀತಾ ಇರುತ್ತೆ. ಕಷ್ಟ ಆದರೂ ಪರವಾಗಿಲ್ಲ ಜಾಯ್ನ್ ಆಗಿ. ಈಗ ಕಷ್ಟ ಆಗುತ್ತೆ, ನಾನು ಹೇಳ್ತಾ ಇದ್ದೀನಲ್ವ, ಕಷ್ಟ ಆಗುತ್ತೆ. ಒಂದು ದಿನ ಇಲ್ಲಿ ಬಂದು ನೀವು ಕೂಡ ಸಾಕ್ಷಿ ಹೇಳ್ತೀರಾ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.